ಹಾಯ್ ಹಲೋ ನಮಸ್ತೆ. ನಾವಿಂದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಕಬ್ಬಾಳಮ್ಮ ದೇವಸ್ಥಾನ ತುಂಬ ಫೇಮಸ್ಸು. ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಯಾಕಂದರೆ ಇದು 2ನೇ ಸಲ ನಾನು ಹೋಗಿರೋದು. ಮೊದಲನೇ ಸಲ ಹೋದಾಗ ಪರವಾಗಿರಲಿಲ್ಲ, ಒಂಚೂರು ನನಗೇನೋ ನಂಬಿಕೆ ಬಂತು. 2ನೇ ಸಲ ಹೋದಾಗ ತುಂಬಾ ನಂಬಿಕೆ ಬಂತು. ತಾಯಿ ಕಬ್ಬಾಳಮ್ಮ ತುಂಬ ಕ್ಷೇತ್ರದಲ್ಲಿ ತೋರಿಸಿದಾಳೆ ಅವರ ಮಹಿಮೆ, ಮತ್ತು ಬೇರೆ ಕಡೆಯೂ ಅದರ ಮಹಿಮೆ, ಕಬ್ಬಾಳಮ್ಮ ದೇವರ ಮಹಿಮೆ ತುಂಬಾ ತೋರಿಸ್ತಿದ್ದಾರೆ. ನಾವು ಹೋಗಿದ್ದಾದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಯ್ಯೋ ಹೇಳಿದಿದ್ರೆ ನಾನು ಬರ್ತಿದ್ನಲ್ವಾ ಅಂತ ಹೇಳ್ತಿದ್ರು. ನಾನು ಮಡ್ಲಕ್ಕಿ ಹಾಕಿದೆ. ಮಡ್ಲಕ್ಕಿ, ಹೂವು, ಅರಿಶಿನ, ಕುಂಕುಮ, ಕಾಯಿ, ಹಣ್ಣು ಮತ್ತು ಬಳೆ ಎಲ್ಲನೂ ತಗೊಂಡೋಗಿದ್ವಿ. ತುಂಬ ರಶ್ ಇರಲಿಲ್ಲ. ಮಾರ್ನಿಂಗೇ ಹೋಗಿದ್ವಿ. 9:30 10 ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿದ್ವಿ. ಇಲ್ಲಿ ದೀಪ ಹಚ್ತಿದ್ದಾರೆ, ಅಷ್ಟು ರಶ್ ಇರಲಿಲ್ಲ. ನೆಕ್ಸ್ಟ್ ನಾವು ಪೂಜೆ ಮುಗಿಸ್ಕೊಂಡು ಆಚೆ ಬಂದ್ವಿ ನೋಡಿ. 11 ಗಂಟೆ ಅಷ್ಟೊತ್ತಿಗೆ ಏನು ರಶ್ ಗೊತ್ತಾ, ಎಲ್ಲಿಂದ ಎಲ್ಲಿವರೆಗೂ ಕ್ಯೂ ಇತ್ತಂದರೆ ತುಂಬ ಉದ್ದಾಕಿತ್ತು ಕ್ಯೂ ಮಾತ್ರ. ನೋಡಿ ತಾಯಿ ಕಬ್ಬಾಳಮ್ಮನ ನೋಡಿ, ಮುಖದ ಮೇಲೆ ಎಷ್ಟು ತೇಜಸ್ಸಿದೆ ಅಂತಂದರೆ. ದರ್ಶನ ಎಲ್ಲ ಮುಗಿದ್ಮೇಲೆ ಆಚೆ ಬಂದಮೇಲೆ ಸ್ವಲ್ಪ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಜಸ್ಟ್ ಮಾತಲ್ಲಿ ಕೇಳಿದೆ ಪೂಜಾರಿ ಅವ್ರಿಗೆ, ಎಷ್ಟು ವರ್ಷದ ಹಳೇದು ದೇವಸ್ಥಾನ ಅಂತಂದರೆ 900 ವರ್ಷದ್ದು ಅಂತ ಹೇಳಿದರು. ಓಕೆ ಆಯಿತು, ಇಷ್ಟ ಆಯಿತು. ತುಂಬ ಫೇಮಸ್ ಆಗಿದ್ದಾರೆ ಆ ಕಡೆ. ಮತ್ತು ರಿಟರ್ನ್ ಬರಬೇಕಾದ್ರೆ ನಾವು ಆಚೆ ಬರಬೇಕಾದ್ರೆ ಅಲ್ಲಿ ಸ್ವಲ್ಪ ಪ್ರಸಾದ ಕೊಡ್ತಿದ್ರು, ಪ್ರಸಾದ ಎತ್ಕೊಂಡು ಬಂದ್ವಿ. ಹಾಗೆ ಅಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂತಂದರೆ, ಒಂದು ಬಸವಣ್ಣ ಇತ್ತಂತೆ. ಬಸವಣ್ಣ ತೀರೋಗಿದೆ ಅಂತ ಹೇಳಿದರು. ನಾವೇನಾದರೂ ಹರಕೆ ಹೊತ್ಕೊಂಡ್ರೆ, ಏನಾದರೂ ಆ ಕೆಲಸ ಆಗಬೇಕು ಅಂಥೇಳಿ ಹರಕೆ ಹೊತ್ಕೊಂಡ್ರೆ ಆ ಕೆಲಸ ಆಗುತ್ತೆ ಅನ್ನೋದಾದರೆ ಮಾತ್ರ ಆ ಬಸವಣ್ಣ ನಮ್ಮನ್ನು ದಾಟಿ ಹೋಗ್ತಿತ್ತಂತೆ. ಇಲ್ಲ ಅಂತಂದರೆ ಹೋಗ್ತಾನೆ ಇರಲಿಲ್ವಂತೆ. ಬಸವಣ್ಣ ತೀರೋಯ್ತು ಅಂತ ಹೇಳ್ತಿದ್ರು. ಆಚೆ ಬಂದರೆ ಬೆಲ್ಲದ ಕಾಯಿ ಎಲ್ಲರೂ ಹೊಡಿತಿದ್ರು. ಯಾಕೆ ಅಂತ ಕೇಳಿದರೆ, ಈ ತಾಯಿಗೆ ಬೆಲ್ಲದ ಕಾಯಿ ತುಂಬ ಶ್ರೇಷ್ಠ ಅಂತಂದರು. ನಾವು ನೋಡಿದ್ವಿ, ಆ ಕಡೆ ಈ ಕಡೆ ನೋಡಿದ್ವಿ, ತುಂಬ ಹೊಡೆದಿದ್ರು. ಮತ್ತು ನಾನು 2 ತಗೊಂಡ್ಬಿಟ್ಟು ನಮ್ಮ ಚಿಕ್ಕ ಮಗನಿಗೊಂದು ಕೊಟ್ಟೆ. ಅವನೊಂದು ಹೊಡೆದ, ಮತ್ತು ನಾನೊಂದು ಹೊಡೆದೆ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅಲ್ಲೇನೋ ಅಂದರು. ಇವ್ರನ್ನ ಕೇಳಿದರೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ, ಪರವಾಗಿಲ್ಲ, ನನಗೂ ಒಳ್ಳೆಯದಾಗಿದೆ. ಅಂದರೆ ನಾವು ಎಷ್ಟು ನಂಬ್ತೀವೋ ಅಷ್ಟು ಇದಾಗುತ್ತೆ. ನಾವು ಏನಾದರೂ ನಂಬಿಲ್ಲ ಅಂತಂದರೆ ಅದಷ್ಟು ಆಗಿರಲ್ಲ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.